Hi dear students, welcome back to Abhiyan's physics class. ಇವತ್ತಿನ ಕ್ಲಾಸಲ್ಲಿ ಚಾಪ್ಟರ್ 12 ಆಟಮ್ಸ್ ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಓಕೆ, ಇದರಲ್ಲಿ ಫಸ್ಟ್ ಕ್ವಶನ್ ಕಂಡೆನ್ಸ್ಡ್ ಮ್ಯಾಟರ್ ಅಂಡ್ ಡೆನ್ಸ್ ಗ್ಯಾಸಸ್. ಸೊ ಕಂಡೆನ್ಸ್ಡ್ ಮ್ಯಾಟರ್ ಅಂದ್ರೆ ಲೈಕ್ ಸಾಲಿಡ್ ಸ್ಟೇಟ್ ಅಥವಾ ಟೈಟ್ಲಿ ಬೌಂಡೆಡ್ ಅಂತ. ಸಾಲಿಡ್ ಸ್ಟೇಟ್ ಕಂಡೆನ್ಸ್ಡ್ ಮ್ಯಾಟರ್ ಅಂದ್ರೆ ಅಥವಾ ಲಿಕ್ವಿಡ್ ಆಗಿರ್ಬೋದು. ಓಕೆ, ಡೆನ್ಸ್ ಗ್ಯಾಸ್ ಅಂದ್ರೆ ಹೈ ಪ್ರೆಷರ್ಡ್ ಗ್ಯಾಸ್ ಅಂತ. ನಮ್ಗಿಲ್ಲಿ ಇದರ ಅವಶ್ಯಕತೆ ಏನಿಲ್ಲ, ಜಸ್ಟ್ ಇನ್ಫಾರ್ಮೇಶನ್ ಹೇಳಿದಷ್ಟೇ. ಕಂಡೆನ್ಸ್ ಮ್ಯಾಟರ್ ಮತ್ತೆ ಡೆನ್ಸ್ ಗ್ಯಾಸಸ್ ಅಟ್ ಆಲ್ ಟೆಂಪರೇಚರ್ಸ್ ಎಮಿಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಡ್ಯೂ ಟು ಅಂತಂದ್ರೆ ಇದೆರಡೂ ಕೂಡ ಯಾವುದೇ ಟೆಂಪರೇಚರಲ್ಲೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ಎಮಿಟ್ ಮಾಡುತ್ತಂತೆ. ಯಾಕೆ ಅಂತಂದ್ರೆ ನೋಡ್ರಿ, ಬಿಕಾಸ್ ಆಫ್ ಆಸಿಲೇಷನ್ ಆಫ್ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್. ಆಕ್ಸಿಲರೇಟೆಡ್ ಚಾರ್ಜಸ್ ಇರೋದ್ರಿಂದ, ಆಸಿಲೇಷನ್ಸ್ ಆಫ್ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಇರೋದ್ರಿಂದ ಏನಾಗುತ್ತೆ, ಇದು ಯಾವ ಟೆಂಪರೇಚರ್ ಬೇಕಾದರೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಎಮಿಟ್ ಮಾಡುತ್ತೆ. ನೋಡ್ರಿ, ಇಲ್ಲಿ ಹೇಳಿದೆ ಕಂಡೆನ್ಸ್ಡ್ ಮ್ಯಾಟರ್, ಸಾಲಿಡ್ಸ್ ಅಂಡ್ ಲಿಕ್ವಿಡ್ಸ್ ಬೋತ್ ಅಂಡ್ ಡೆನ್ಸ್ ಗ್ಯಾಸ್ ಅಟ್ ಆಲ್ ಟೆಂಪರೇಚರ್ ಎಮಿಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ವಿತ್ ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಆಫ್ ಸೆವೆರಲ್ ವೇವ್ ಲೆಂತ್ಸ್ ಅಂತೆ, ದೋ ವಿತ್ ಡಿಫರೆಂಟ್ ಇಂಟೆನ್ಸಿಟೀಸ್. ನಮ್ಗೇನು ಸೆಂಟೆನ್ಸ್ ಬೇಡ. ದಿಸ್ ರೇಡಿಯೇಷನ್ ಇಸ್ ಕನ್ಸಿಡರ್ಡ್ to be due to oscillations of atoms and molecules ಅಂತ ಹೇಳ್ತಾರೆ. ಇದು ನಿಮ್ಮ NCERT ಬುಕ್ಕಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ನೇ ಕಾಪಿ ಮಾಡಿದ್ದೀನಿ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಆಸಿಲೇಷನ್ಸ್ ಆಫ್ atoms and molecules. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಕ್ವಶನ್. ಸ್ಟೇಟ್ಮೆಂಟ್ 1 ಹೇಳುತ್ತೆ, ದ ಲೈಟ್ ಎಮಿಟೆಡ್ ಬೈ ಮರ್ಕ್ಯುರಿ ವೇಪರ್ ಲ್ಯಾಂಪ್ ಅಂತ ಈಸ್ ಡ್ಯೂ ಟು ಇಂಡಿವಿಜುವಲ್ ಆಟಮ್ಸ್ ಬಟ್ ನಾಟ್ ಡ್ಯೂ ಟು ಇಂಟರಾಕ್ಷನ್ ಬಿಟ್ವೀನ್ ದ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಅಂತೆ. ಇದು ಕರೆಕ್ಟ್ ರಾಂಗ್ ಅಂತ ನೋಡ್ರಿ, ಇಲ್ಲೇ ಇದೆ ನೋಡ್ರಿ. ಲೈಟ್ ಎಮಿಟೆಡ್ ಫ್ರಮ್ ರೇರಿಫೈಡ್ ಗ್ಯಾಸಸ್ heated in a flame, so excited electrically in a glow tube such as mercury vapor lamp or neon lamp. ಓಕೆ, ಸೊ ನಿಯಾನ್ ಸೈನ್ ಅಂತ ಹೇಳ್ತಾರೆ. ನಿಯಾನ್ ಸೈನ್ ಗೆ ಯೂಸ್ ಮಾಡ್ತಾರೆ. ಸೈನ್ ಅಂದ್ರೆ ಸೈನ್ ಬೋರ್ಡ್ಸ್ ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಓಕೆ, ಇಲ್ಲಿ ಏನಾಗ್ತದೆ, ಸ್ಪೆಕ್ಟ್ರಮ್ ಅಪಿಯರ್ಸ್ ಟು ಬಿ ಸೀರೀಸ್ ಆಫ್ ಬ್ರೈಟ್ ಲೈನ್ಸ್ ಸಚ್ ಆಸ್ ಗ್ಯಾಸಸ್. ದ ಆವರೇಜ್ ಸ್ಪೇಸಿಂಗ್ ಬಿಟ್ವೀನ್ ದ ಆಟಮ್ಸ್ ಈಸ್ ವೆರಿ ಲಾರ್ಜ್. ಸೊ ಇಲ್ಲೇನಾಗುತ್ತೆ, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಓಕೆ, ಸೊ ದಿಸ್ ಈಸ್ ಡ್ಯೂ ಟು ಇಂಡಿವಿಜುವಲ್ ಆಟಮ್ಸ್, ನಾಟ್ ಡ್ಯೂ ಟು ಇಂಟ್ರಾಕ್ಷನ್ ಬಿಟ್ವೀನ್ ದ ಆಟಮ್ಸ್. ಯಾಕೆ ಅಂತ ರೀಸನ್ ಹೇಳ್ತಾರೆ ನೋಡ್ರಿ. ಆವರೇಜ್ ಸ್ಪೇಸಿಂಗ್ ಬಿಟ್ವೀನ್ ದ ಮರ್ಕ್ಯುರಿ ಆಟಮ್ಸ್ ಈಸ್ ವೆರಿ ಲಾರ್ಜ್ ಅಂತೆ, ಅಂಡ್ ದಿಸ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್. ಓಕೆ, ಹಾಗಾಗಿ ನಮಗೆ ಎ ಆಪ್ಷನ್ ಈಸ್ correct. Next question. The source of alpha particle in Geiger-Madsen experiment ಅಥವಾ Rutherford alpha scattering experiment ಅಲ್ಲಿ alpha particle emit ಮಾಡತಕ್ಕಂಥ source ಯಾವುದು ಅಂತಂದ್ರೆ, he has used the bismuth as a source of alpha particle. ಇದು ಅವ್ರ ಎಕ್ಸ್ಪೆರಿಮೆಂಟ್ ಅಲ್ಲಿ ಯೂಸ್ ಮಾಡಿರ್ತಕ್ಕಂಥ ಸೋರ್ಸ್ ಆಫ್ ಆಲ್ಫಾ ಪಾರ್ಟಿಕಲ್. ಅದು ಪರ್ಟಿಕ್ಯುಲರ್ ಹಾಗೆ ಇರ್ತದೆ, ಏನು ಚೇಂಜಸ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್. The thickness of gold foil in Geiger-Madsen experiment of alpha particle scattering experiment ಅಲ್ಲಿ ಗೋಲ್ಡ್ ಫಾಯಿಲ್ ನ ಥಿಕ್ನೆಸ್ ಎಷ್ಟು ಅಂತ ಕೇಳಿ. ಸೊ ಇದು ಅಷ್ಟೇ ಕಾನ್ಸ್ಟೆಂಟ್ ಇರ್ತದೆ, ಇದೇನು ಚೇಂಜ್ ಆಗಲ್ಲ. ನೋಡ್ರಿ, ಅವರೇ ಹೇಳಿದಾರೆ, ದ ಬೀಮ್ ಈಸ್ ಅಲೌಡ್ ಟು ಫಾಲ್ ಆನ್ ಎ ಥಿನ್ ಗೋಲ್ಡ್ ಫಾಯಿಲ್ ಆಫ್ ಥಿಕ್ನೆಸ್ 2.1 × 10⁻⁷ ಮೀಟರ್ ಅಂತೆ. ಇದನ್ನ ಯಾವ ತರ ಬರ್ಕೊಳ್ಬಹುದು ನೋಡ್ರಿ, ಕ್ಯಾನ್ ಸಿ ಇನ್ ಆಪ್ಷನ್ ಸಿ. ಇದ್ರಲ್ಲಿ ನೋಡ್ರಿ 2.1 × 10⁻⁴ ಮಿಲಿಮೀಟರ್ ಅಂತೆ. 2.1 × 10⁻⁴ ಮಿಲಿ ಅಂದ್ರೆ 10⁻³ ಮೀಟರ್. ದಟ್ ಕ್ಯಾನ್ ಬಿ ರಿಟನ್ ಆಸ್ 10⁻⁷ ಮೀಟರ್ ಅಂತ. ಓಕೆ, ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. Next question. The detector in Geiger-Madsen alpha scattering experiment is coated with ಅಂತ. ಅಂದ್ರೆ ಇಲ್ಲಿ ಡಿಟೆಕ್ಟರ್ನ ಯೂಸ್ ಮಾಡ್ತಾರಲ್ಲ, ಅಂದ್ರೆ ಸ್ಕ್ಯಾಟರ್ಡ್ ಆಲ್ಫಾ ಪಾರ್ಟಿಕಲ್ಸ್ ಬಂದು ಸ್ಕ್ರೀನ್ ಮೇಲೆ ಹೊಡಿಯುತ್ತಲ್ಲ, ಆ ಸ್ಕ್ರೀನ್ಗೆ ಏನನ್ನ ಪೇಸ್ಟ್ ಮಾಡಿರ್ತಾರೆ, ಕೋಟಿಂಗ್ ಮಾಡಿರ್ತಾರೆ ಅಂತ. ಇಟ್ಸ್ ಜಿಂಕ್ ಸಲ್ಫೈಡ್ ಸ್ಕ್ರೀನ್. ಇವೆಲ್ಲ ಸ್ಟ್ಯಾಂಡರ್ಡ್ ನೇಮ್ಸ್ ಮತ್ತೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್, ಇದು ಯಾವತ್ತೂ ಚೇಂಜ್ ಆಗಲ್ಲ. ಜ್ಞಾಪಕ ಇಟ್ಕೊಳ್ಬೇಕು ಇವನ್ನ, ಜಿಂಕ್ ಸಲ್ಫೈಡ್ ಸ್ಕ್ರೀನ್. Okay, next question number 6. From kinetic theory, the size of an atom was known to be in the kinetic theory of alpha particle ಇಂದ ನಮಗೆ ಸೈಜ್ ಆಫ್ ದ ಆಟಮ್ ಎಷ್ಟು ಅಂತ ಗೊತ್ತಾಗುತ್ತೆ. ಅಂದ್ರೆ ಇಟ್ಸ್ ಅಬೌಟ್ 10⁻⁻10 ಮೀಟರ್. ಇದು ಕೂಡ ರುದರ್ಫರ್ಡ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟಿನ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಅಟಾಮಿಕ್ ಸೈಜ್ ಇಸ್ ಅಬೌಟ್ 10⁻10 ಮೀಟರ್ ಅಂಡ್ ನ್ಯೂಕ್ಲಿಯರ್ ಸೈಜ್ ಇಸ್ ಅಬೌಟ್ 10⁻15 ಮೀಟರ್ ಇರುತ್ತೆ. ಇದು ಅಟಾಮಿಕ್ ಸೈಜ್ ಕೇಳಿದ್ದಾರೆ. ಇಲ್ಲೇ ಇದೆ ನೋಡಿ ಸೆಂಟೆನ್ಸ್. ಫ್ರಮ್ ಕೈನೆಟಿಕ್ ಥಿಯರಿ
The size of the atom is known to be 10 to minus 10 meter, and it is about 10,000 to 100,000 times larger than size of the nucleus. ಅಂದ್ರೆ 10 to the power of 5 times to 10 to 4 times ಗಿನ ಗ್ರೇಟರ್ ಇರುತ್ತೆ ಅಂತ ನಮಗೆ ಈ ಸೆಂಟೆನ್ಸ್ ಕರೆಕ್ಟ್ ಹೇಳುತ್ತೆ ನೋಡ್ರಿ. 10 to minus 10 ಮೀಟರ್. ಓಕೆ, ಇದು ಅಟಾಮಿಕ್ ಸೈಜ್. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನ್ ಕೇಳ್ತಾರೆ ನೋಡ್ರಿ. ಸೈಜ್ ಆಫ್ ದ ಆಟಮ್ ಈಸ್ ಅಬೌಟ್ ಡ್ಯಾಶ್ ಟೈಮ್ಸ್ ಲಾರ್ಜರ್ ದ್ಯಾನ್ ದ ಸೈಜ್ ಆಫ್ ದ ನ್ಯೂಕ್ಲಿಯಸ್ ಅಂತೆ. ಅದಕ್ಕೆ ಆನ್ಸರ್ ಇಲ್ಲೇ ಇದೆ ನೋಡ್ರಿ. ಅದೇ ಸೆಂಟೆನ್ಸ್ ಅಲ್ಲಿ ಆನ್ಸರ್ ಸಿಗುತ್ತೆ. ಇಟ್ಸ್ ಅಬೌಟ್ 10 to 4 to 10 to 5 times larger ಅಂತ ಹೇಳುತ್ತೆ. ಓಕೆ, ಅಟಾಮಿಕ್ ರೇಡಿಯಸ್ ಇಷ್ಟಿರುತ್ತೆ. 10 to 4 to 10 to 5. ಅಗೇನ್ ದ ಸೇಮ್ ಸ್ಟ್ಯಾಂಡರ್ಡ್ values, you need to recall these values. Next question, the alpha particle is a nucleus of ante. Alpha particle na ಯಾವ ನ್ಯೂಕ್ಲಿಯಸ್ ಗೆ ಸಮ ಇರುತ್ತೆ? 2 helium 4 helium ನ್ಯೂಕ್ಲಿಯಸ್ ಗೆ ಸಮ ಇರುತ್ತೆ. ಹೀಲಿಯಂ ಆಟಮ್ ಅಂತ ಹೇಳ್ತಾರೆ. they can say helium atom or helium nucleus. ಹೀಲಿಯಂ ನ್ಯೂಕ್ಲಿಯಸ್ ಅಂತ ಬೇಕಾದ್ರೂ ಹೇಳ್ಬಹುದು. ಓಕೆ, ಅದಕ್ಕೆ ಸಮ ಇರುತ್ತೆ. ಅದರ ಚಾರ್ಜು ಅದರ ಮಾಸ್ ಆಲ್ಫಾ ಪಾರ್ಟಿಕಲ್ದು ಹೀಲಿಯಂ ನ್ಯೂಕ್ಲಿಯಸ್ಗೆ ಈಕ್ವಲೆಂಟ್ ಇರುತ್ತೆ ಅಂತ ಅದರ ಅರ್ಥ. Okay, so next question number 9. Rutherford alpha particle scattering experiment ಅಲ್ಲಿ determine the size of ಅಂದ್ರೆ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಯಾವುದರ ಸೈಜ್ ಅನ್ನ ಅವ್ರು ಕಂಡುಹಿಡಿದ್ರು ಅಂತೇಳಿ. ಓಕೆ, ಸೊ ಮೇಯ್ನ್ ಆಗಿ ಇಲ್ಲಿ ನಾವು ಕಂಡುಹಿಡಿದಿದ್ದು ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನ್ಯೂಕ್ಲಿಯರ್ನ ಸೈಜ್ ಎಷ್ಟಿರುತ್ತೆ? 10 to minus 15 ಮೀಟರ್ ಇರುತ್ತೆ ಅಂತ ಹೇಳ್ತಾರೆ ಥ್ರೂ ದಟ್ ಎಕ್ಸ್ಪೆರಿಮೆಂಟ್. ಹಾಗಾಗಿ ಆನ್ಸರ್ ಈಸ್ ದ ನ್ಯೂಕ್ಲಿಯಸ್. Okay, next, the negative sign in electrostatic potential energy of an electron signifies ante. So illi potential energy of electron ಎಷ್ಟಿರುತ್ತೆ? minus 1 by 4 pi epsilon naught z e square by r ಇರುತ್ತೆ. So this is the potential energy of nucleus. ಇದರಲ್ಲಿ ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ನೋಡ್ರಿ, ಇಲ್ಲಿ ಏನಾಗುತ್ತೆ, ಇಲ್ಲಿ ಪಾಸಿಟಿವ್ ಇರುತ್ತೆ, ಇಲ್ಲಿ ನೆಗೆಟಿವ್ ಇರುತ್ತೆ. ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ಆಲ್ವೇಸ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅಂದ್ರೆ ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ ತಿರುಗುವಾಗ ಏನಾಗ್ತದೆ, ಸೊ ಪಾಸಿಟಿವ್ ಚಾರ್ಜ್ ಅದನ್ನ ನ್ಯೂಕ್ಲಿಯಸ್ ಏನಿದೆ ಅದು ಎಲೆಕ್ಟ್ರಾನ್ ತನ್ನ ಕಡೆ ಎಳೆದಿಟ್ಕೊಂಡಿರುತ್ತೆ. ಬಿಕಾಸ್ ಆಫ್ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಪ್ರೊವೈಡೆಡ್ ಬೈ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಹೇಳ್ತಾರೆ. ಓಕೆ, ಹಾಗಾದ್ರೆ ಇಲ್ಲಿ ಆಪ್ಷನ್ ಅಲ್ಲಿ ಏನಿದೆ ಅನ್ನೋದನ್ನ ನೋಡುವ. ಪೊಟೆನ್ಷಿಯಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಇಸ್ ಅನ್ಸ್ಟೇಬಲ್ ಅಲ್ಲ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಈಸ್ ನೆಗೆಟಿವ್ ಟೈಮ್ಸ್ ಆರ್ ವೆಕ್ಟರ್ ಅಂತೆ. ಏನ್ ಸರ್ ಇದು ಆರ್ ವೆಕ್ಟರ್ ಅಂದ್ರೆ? ನೋಡ್ರಿ, ಇದನ್ನ ನಾವು ಸರ್ಕ್ಯುಲರ್ ಪಾತ್ ಅಂತ ತಗೊಂಡ್ರೆ, ಸೊ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್, ಹಾಗಾದ್ರೆ ರೇಡಿಯಸ್ ವೆಕ್ಟರ್ ಯಾವ ಕಡೆ ಇರುತ್ತೆ? ಈ ಕಡೆ ಇರುತ್ತೆ. ಫೋರ್ಸ್ ಯಾವ ಕಡೆ ಇರುತ್ತೆ? ಈ ಕಡೆ ಇರುತ್ತೆ. ಹಾಗಾದ್ರೆ ಫೋರ್ಸ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್ ಅಂಡ್ ಆಪೋಸಿಟ್ ದ ಡೈರೆಕ್ಷನ್ ಆಫ್ ಪೊಸಿಷನ್ ವೆಕ್ಟರ್ ಅಂತ. ಓಕೆ, ಅದನ್ನೇ ಹೇಳೋದು. ಹಾಗಾದ್ರೆ ಈ ಆಪ್ಷನ್ ಏನಿದೆ ಕರೆಕ್ಟ್ ಇದೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇಸ್ ಆಪೋಸಿಟ್ ದ ಡೈರೆಕ್ಷನ್ ಆಫ್ ರೇಡಿಯಸ್ ವೆಕ್ಟರ್ ಅಥವಾ ಪೊಸಿಷನ್ ವೆಕ್ಟರ್. ಓಕೆ, ಮತ್ತೆ ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನಿಕ್ಸ್ ಕಾನ್ಸ್ಟೆಂಟ್, ಇದು ಆಗಲ್ಲ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇಸ್ ರಿಪಲ್ಸಿವ್, ಇದು ಸಾಧ್ಯನೇ ಇಲ್ಲ. ಓಕೆ, ಸೊ ದಿಸ್ ದ ಓನ್ಲಿ ಆಪ್ಷನ್ ವಿ ಕ್ಯಾನ್ ಆಪ್ಟ್ ಇನ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 11. ದ ಎಮಿಷನ್ ಆಫ್ ಲೈನ್ ಸ್ಪೆಕ್ಟ್ರಮ್ ಅಂತೆ. ಲೈನ್ ಸ್ಪೆಕ್ಟ್ರಮ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಯಾವುದೇ ಇದರಲ್ಲಿ ಲೈನ್ ಸ್ಪೆಕ್ಟ್ರಮ್ ಬಂತಂದ್ರೆ, ಲೈನ್ ಸ್ಪೆಕ್ಟ್ರಮ್ ಹೇಗಿರುತ್ತೆ ಅಂತಂದ್ರೆ ಡಾರ್ಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಲೈನ್ ತರ ಇರುತ್ತೆ. ಅದನ್ನ ನಾವು ಲೈನ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಓಕೆ, ಸೊ ಕಲರ್ಡ್ ಲೈನ್ ವಿಲ್ ಅಪಿಯರ್ ಇನ್ ದ ಡಾರ್ಕ್ ಬ್ಯಾಕ್ ಗ್ರೌಂಡ್. ಇದು ಕ್ಯಾರೆಕ್ಟರಿಸ್ಟಿಕ್ ಆಫ್ ಅನ್ ಆಟಮ್. ಸೊ ಆಟಮಿನ ಕ್ಯಾರೆಕ್ಟರ್ನ ಹೇಳ್ತದೆ ಲೈನ್ ಸ್ಪೆಕ್ಟ್ರಮ್. ಓಕೆ, ಇಲ್ಲಿದೆ ನೋಡ್ರಿ, ಅದಕ್ಕೆ ಏನಂತ ಹೇಳ್ತಾರೆ, ವೆನ್ ಅಟಾಮಿಕ್ ಗ್ಯಾಸ್ ಆರ್ ವೇಪರ್ ಈಸ್ ಎಕ್ಸೈಟೆಡ್ ಅಟ್ ಲೋ ಪ್ರೆಷರ್ ಯೂಶಲಿ ಪಾಸಿಂಗ್ ಥ್ರೂ ಎಲೆಕ್ಟ್ರಿಕ್ ಕರೆಂಟ್, ದ ಎಮಿಟೆಡ್ ರೇಡಿಯೇಷನ್ ಆಸ್ ಎ ಸ್ಪೆಕ್ಟ್ರಮ್ ವಿಚ್ ಕಂಟೈನ್ಸ್ certain specific wavelengths only. The spectrum is a kind termed as emission line spectrum. It consists of bright lines on a dark background. Okay, so in general is a characteristic of an atom. Okay, next question number 12. Line emission spectrum as served as ಅಂತ ಕೇಳ್ತಾರೆ. ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಏನನ್ನ ಹೇಳುತ್ತೆ? ಇಟ್ಸ್ ಅ ಫಿಂಗರ್ ಪ್ರಿಂಟ್ ಆಫ್ ಗ್ಯಾಸಸ್. ಸೊ ಕರೆಕ್ಟ್ ಆನ್ಸರ್ ಈಸ್ ಫಿಂಗರ್ ಪ್ರಿಂಟ್ ಆಫ್ ಗ್ಯಾಸಸ್. ಅಂದ್ರೆ ಒಂದೊಂದು ಆಟಮಿನ ಸ್ಪೆಕ್ಟ್ರಮ್ ಒಂದೊಂದು ರೀತಿ ಇರ್ತದೆ. ಹಾಗಾಗಿ ನಾವು ಯಾವ ಸ್ಪೆಕ್ಟ್ರಮ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂಗೆ ಇಟ್ಕೊಂಡು ಸ್ಟ್ಯಾಂಡರ್ಡ್ ಸ್ಪೆಕ್ಟ್ರಮ್ನ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ದು ಅಥವಾ ಹೀಲಿಯಮ್ದು ಸ್ಪೆಕ್ಟ್ರಮ್ ತಗೊಂಡ್ರೆ ಇನ್ನೊಂದು ಕಂಪೇರ್ ಮಾಡಿದಾಗ ನಾವೇನು ಮಾಡ್ಬೋದು, ಕಂಪ್ಯಾರಿಟಿವ್ಲಿ ವಿ ಕ್ಯಾನ್ ಸೇ ಯಾವುದು ಹೈಡ್ರೋಜನ್ ಅಥವಾ ಯಾವುದು ಹೀಲಿಯಂ
ಅನ್ನೋದನ್ನ ಈಸಿಯಾಗಿ ಹೇಳ್ಬೋದು ಯೂಸಿಂಗ್ ಸ್ಪೆಕ್ಟ್ರಲ್ ಅನಾಲಿಸಿಸ್. ಅದನ್ನೇ ಹೇಳ್ತಾರೆ ನೋಡ್ರಿ ಇಲ್ಲಿ. ದ ಸ್ಟಡಿ ಆಫ್ ಲೈನ್ ಎಮಿಷನ್ ಸ್ಪೆಕ್ಟ್ರಾ ಆಫ್ ಎ ಮೆಟೀರಿಯಲ್ ಕ್ಯಾನ್ ಸರ್ವ್ಸ್ ಆಸ್ ಎ ಫಿಂಗರ್ ಪ್ರಿಂಟ್ ಆಫ್ ಐಡೆಂಟಿಫಿಕೇಶನ್ ಆಫ್ ದ ಗ್ಯಾಸಸ್ ಅಂತ ಹೇಳ್ತಾರೆ. ಸೊ ಇಟ್ಸ್ ಎ ಫಿಂಗರ್ ಪ್ರಿಂಟ್ ಆಫ್ ಗ್ಯಾಸಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 13. ಬೋರ್ಸ್ ಅಟಾಮಿಕ್ ಮಾಡೆಲ್ ಇಮಿಟೇಟ್ಸ್ ಅಂತೆ, ಅಂದರೆ ಇದನ್ನ ಯಾವುದಕ್ಕೆ ಕಂಪೇರ್ ಮಾಡಬಹುದು? ಇಮಿಟೇಟ್ ಅಂತಂದ್ರೆ ಕಂಪ್ಯಾರಿಸನ್. ಯಾವುದಕ್ಕೆ ಕಂಪೇರ್ ಮಾಡಬಹುದು ಅಂದರೆ ಇಟ್ಸ್ ಅ ಸನ್ ಪ್ಲಾನೆಟ್ ಸಿಸ್ಟಮ್. ಅಂದರೆ ಇಲ್ಲಿ ಸನ್ ಸುತ್ತ ಹೇಗೆ ಪ್ಲಾನೆಟ್ ತಿರುಗ್ತಾ ಇರುತ್ತೋ ಹಲವಾರು ಪ್ಲಾನೆಟ್ಗಳು, ಹಾಗೆ ನ್ಯೂಕ್ಲಿಯಸ್ ಸುತ್ತ ಹಲವಾರು ಎಲೆಕ್ಟ್ರಾನ್ಗಳು ತಿರುಗ್ತಾ ಇರುತ್ತೆ. ಸೊ ಇದನ್ನು ನಾವು ಯಾವ್ದಕ್ಕೆ ಕಂಪೇರ್ ಮಾಡ್ಬೋದು? ಪ್ಲಾನೆಟರಿ ಮಾಡೆಲ್ಗೆ ಕಂಪೇರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 14. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಆಫ್ ಬೋರ್ ರೇಡಿಯಸ್ ಅಂತೆ. ಬೋಹರ್ ರೇಡಿಯಸ್ ಅಂತ ಯಾವಾಗ ಕರಿತೀವಿ ಅಂದ್ರೆ ಫಾರ್ n is equal to 1. ಅದನ್ನ ನಾವು ಬೋರ್ ರೇಡಿಯಸ್ ಅಂತ ಕರಿತೀವಿ. ಬೋರ್ ರೇಡಿಯಸ್ ನ ಮೀನಿಂಗು ಇಟ್ ಇಸ್ ಅ ರೇಡಿಯಸ್ ಆಫ್ ಎಲೆಕ್ಟ್ರಾನ್ ಇನ್ ವಿಚ್ ರಿವಾಲ್ವಿಂಗ್ ಇನ್ the lowermost orbit. So which is the lowermost orbit? Which is n is equal to 1 is the lowermost orbit. ಅದಕ್ಕೆ ನಾವು ಬೋಹರ್ ರೇಡಿಯಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 15. The minimum energy required to for the electron free the electron ಅಂತ free the electron ಅಂದ್ರೆ ಎಲೆಕ್ಟ್ರಾನ್ ರಿಮೂವ್ ಮಾಡಕ್ಕೆ ಮಿನಿಮಮ್ ಎನರ್ಜಿ ಬೇಕಾಗುತ್ತಲ್ಲ ಅಂತ ಎನರ್ಜಿನ ಫ್ರಮ್ ದ ಗ್ರೌಂಡ್ ಸ್ಟೇಟ್ ನೈಟ್ರೋಜನ್ ಆಟಮ್ ಈಸ್ ಕಾಲ್ಡ್ ಆಸ್ ಡೆಫಿನೆಟ್ಲಿ ಇಟ್ಸ್ ಕಾಲ್ಡ್ ಅಯೋನೈಸೇಷನ್ ಎನರ್ಜಿ. ಅಂದ್ರೆ ಎಲೆಕ್ಟ್ರಾನ್ ರಿಮೂವ್ ಮಾಡಕ್ಕೆ ಬೇಕಾಗಿರ್ತಕ್ಕಂಥ ಎನರ್ಜಿ, ಅದನ್ನ ಫ್ರೀ ಮಾಡಕ್ಕೆ ಬೇಕಾಗಿರ್ತಕ್ಕಂಥ ಎನರ್ಜಿನ ನಾವು ಅಯೋನೈಸೇಷನ್ ಎನರ್ಜಿ ಅಂತ ಕರಿತೀವಿ. ದಿಸ್ ದ ಮಿನಿಮಮ್ ಎನರ್ಜಿ, ದಟ್ ಇಸ್ ದ ಡೆಫಿನೇಷನ್ ಆಫ್ ionization energy. Okay, now can we take question number 16? ಹೇಳುತ್ತೆ according to Louis de Broglie, waves associated with orbital electrons. ಅಂದ್ರೆ ಯಾವುದೇ ಒಂದು ಎಲೆಕ್ಟ್ರಾನು ಯಾವುದೋ ಒಂದು ಆರ್ಬಿಟಲ್ ತಿರುಗ್ತಾ ಇದ್ರೆ ಅದನ್ನ ನಾವೇನಂತ ಕನ್ಸಿಡರ್ ಮಾಡ್ಬೋದು ಅಂತಂದ್ರೆ ಅಕಾರ್ಡಿಂಗ್ ಟು ಡಿ ಬ್ರೋಗ್ಲಿ ದಿಸ್ ಎಲೆಕ್ಟ್ರಾನ್ ಆಕ್ಟ್ಸ್ ಆಸ್ ಎ ವೇವ್. ಎಂತ ವೇವು? ಇಟ್ ಆಕ್ಟ್ಸ್ ಲೈಕ್ ಎ ಸ್ಟೇಷನರಿ ವೇವ್. ಸೊ ಸ್ಟೇಷನರಿ ವೇವ್ ತರ ಬಿಹೇವ್ ಮಾಡುತ್ತೆ ಅಂತ ಹೇಳ್ತಾರೆ ಯಾರು? ಲೂಯಿಸ್ ಡಿ ಬ್ರೋಗ್ಲಿ. ನೆಕ್ಸ್ಟ್, ಬೋರ್ ಮಾಡೆಲ್ ಇಸ್ ಅಪ್ಲಿಕೇಬಲ್ ಟು. ಬೋರ್ ಮಾಡೆಲ್ ಯಾವಾಗ್ಲೂ ಅದರ ಲಿಮಿಟೇಷನ್ ಏನು? ಇಟ್ ಈಸ್ ಅಪ್ಲಿಕೇಬಲ್ ಹೈಡ್ರೋಜನ್ ಆರ್ ಹೈಡ್ರೋಜನ್ ಲೈಕ್ ಆಟಮ್. ಏನಾಗಿರುತ್ತೆ? 1 ಎಲೆಕ್ಟ್ರಾನ್ ಸಿಸ್ಟಮ್ ಇರಬೇಕು, ಅವಾಗ ಮಾತ್ರ ನಾವು ಬೋರ್ ಅಟಾಮಿಕ್ ಮಾಡೆಲ್ ನ ಅಪ್ಲೈ ಮಾಡಬಹುದು. 1 ಎಲೆಕ್ಟ್ರಾನ್. ಓಕೆ, so it is applicable for hydrogen atom or hydrogen like atoms. So this is the answer. A is the correct answer. So helium go apply ಆಗುತ್ತೆ, ಬಟ್ ಎಲೆಕ್ಟ್ರಾನ್ ಏನಿರಬೇಕು? 1 ಇರಬೇಕು. ಅದಕ್ಕೆ ಹೈಡ್ರೋಜನ್ ಲೈಕ್ ಆಟಮ್ ಅಂತ ಕರೆಯುವಂತ. ಓಕೆ, ನೆಕ್ಸ್ಟ್, ಫಾರ್ ಎನ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಇನ್ ಎ ನ್ಯೂಕ್ಲಿಯಸ್. ಅಂದ್ರೆ ಯಾವುದೋ ಒಂದು ಎಲೆಕ್ಟ್ರಾನು ನ್ಯೂಕ್ಲಿಯಸ್ ಸುತ್ತ ತಿರುಗುವಾಗ ಅದಕ್ಕೆ ಎಂತ ಎನರ್ಜಿ ಇರುತ್ತೆ? ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಟೋಟಲ್ ಎನರ್ಜಿ ಇರುತ್ತೆ. ಎಷ್ಟೆಷ್ಟು ಇರುತ್ತೆ ಇಲ್ಲಿ ಬರೆದು ಬಿಡ್ತೀನಿ, ನೆಕ್ಸ್ಟ್ ಬೇಕಾಗ್ತದೆ. ಕೈನೆಟಿಕ್ ಎನರ್ಜಿ 1/2 ಟೈಮ್ಸ್ 1/4πε0 Z² ಅದೇ ತರ ಪೊಟೆನ್ಷಿಯಲ್ ಎನರ್ಜಿ ಡಿನೋಟೆಡ್ ಬೈ U -1/4πε0 Z². ಅದೇ ತರ ಟೋಟಲ್ ಎನರ್ಜಿ ಸಮ್ ಆಫ್ ದೀಸ್ ಟು ವಿಚ್ ಗಿವ್ಸ್ 1/2 ಟೈಮ್ಸ್ -1/2 ಟೈಮ್ಸ್ 1/4πε0 Z². ಸೊ ದಿಸ್ ಈಸ್ ದ ಎನರ್ಜೀಸ್. ಇಲ್ಲೇನಾಗುತ್ತೆ? ಕೈನೆಟಿಕ್ ಎನರ್ಜಿ ಇಸ್ ಆಲ್ವೇಸ್ ಪಾಸಿಟಿವ್, ಅದನ್ನೇ ಕೊಟ್ಟಿರೋದು ಪಾಸಿಟಿವ್. ಸೊ ಕೈನೆಟಿಕ್ ಎನರ್ಜಿ ಪಾಸಿಟಿವ್ ಆಪ್ಷನ್ ಯಾವ್ದಿದೆ? ಸೊ ಇಲ್ಲಿದೆ ನೋಡ್ರಿ. ಸೊ ಕೈನೆಟಿಕ್ ಎನರ್ಜಿ ಇಸ್ ಪಾಸಿಟಿವ್, ಪೊಟೆನ್ಷಿಯಲ್ ಎನರ್ಜಿ ಅಂಡ್ ಟೋಟಲ್ ಎನರ್ಜೀಸ್ ಆರ್ ನೆಗೆಟಿವ್. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿದೆ ನೋಡ್ರಿ, ನೆಗೆಟಿವ್ ಸೈನ್ ಬರುತ್ತೆ. ಕೈನೆಟಿಕ್ ಎನರ್ಜಿ ಯಾವತ್ತು ನೆಗೆಟಿವ್ ಇರಕ್ಕೆ ಸಾಧ್ಯ ಇಲ್ಲ, ಆಲ್ವೇಸ್ ಪಾಸಿಟಿವ್. ಓಕೆ, ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 19. ಅಕಾರ್ಡಿಂಗ್ ಟು ಬೋಹರ್ ಪಾಸ್ಟುಲೇಟ್, ಬೋರ್ ಪ್ರಕಾರ angular momentum of electron in its orbit around the nucleus is equal to, very simple, ಬೋರ್ನ ಸೆಕೆಂಡ್ ಪಾಸ್ಟುಲೇಟ್ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಬೋರ್ ಸೆಕೆಂಡ್ ಪಾಸ್ಟುಲೇಟ್ ಆಂಗ್ಯುಲರ್ ಮೊಮೆಂಟಮ್ MVR ಅಥವಾ L is equal to integral multiple of h/2π. ಸೊ ದಿಸ್ ಇಸ್ ದ ಆನ್ಸರ್. ಯಾವ್ದಿದೆ ನೋಡಿ? h/2π. ಓಕೆ, ಸೊ ಇಲ್ಲಿದೆ ನೋಡ್ರಿ, ಎ ಆಪ್ಷನ್. ದಿಸ್ ಇಸ್ ದ ಕರೆಕ್ಟ್ h/2π ಇದೆ. ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್. ಎಲ್ಲ ನೋಡಿದ ತಕ್ಷಣ ಗೊತ್ತಾಗುತ್ತೆ h/2π, ಇಂಟೆಗ್ರಲ್ ಮಲ್ಟಿಪಲ್ ಆಫ್ h/2π. Next, in a Geiger-Madsen experiment, alpha particle scattering experiment, when impact parameter is 0, impact parameter 0 ಅಂತಂದ್ರೆ ಇದು ನ್ಯೂಕ್ಲಿಯಸ್ ಅಂದ್ರೆ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂದ್ರೆ
ನ್ಯೂಕ್ಲಿಯಸ್ ಇಂದ ಎಷ್ಟು ದೂರದಲ್ಲಿ ಹೋಗ್ತಾ ಇದೆ ಆಲ್ಫಾ ಪಾರ್ಟಿಕಲ್ಲು ಅನ್ನೋದೇ ಇಂಪ್ಯಾಕ್ಟ್ ಪ್ಯಾರಾಮೀಟರ್. ದಿಸ್ ಡಿಸ್ಟೆನ್ಸ್ ಈಸ್ ಕಾಲ್ಡ್ ಆಸ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಇದು 0 ಆಗಿದೆ ಅಂತಂದ್ರೆ ವೆನ್ ಬಿ ಬಿಕಮ್ 0 ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ ಇಂದ ದೂರ ಹೋಗ್ತಾರಲ್ಲ, ನ್ಯೂಕ್ಲಿಯಸ್ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇರುತ್ತೆ, ಅಂದ್ರೆ ನ್ಯೂಕ್ಲಿಯಸ್ ಕಡೆನೇ ಹೋಗ್ತದೆ. ಅಂದ್ರೆ in this direction b will be equal to 0, in this direction b is not equal to 0. ಸೊ ಯಾವಾಗ ನ್ಯೂಕ್ಲಿಯಸ್ ಕಡೆನೇ ಹೋಗುತ್ತೋ ಆಲ್ಫಾ ಪಾರ್ಟಿಕಲ್ಲು, ಅವಾಗ ಏನಾಗುತ್ತೆ, ಹೋಗಿದ್ದು ಸ್ವಲ್ಪ ದೂರ ಹೋಗಿ ಏನಾಗುತ್ತೆ, ಅದು ಸ್ಟಾಪ್ ಆಗುತ್ತೆ. ಸೊ ಹಿಯರ್ ಕೈನೆಟಿಕ್ ಎನರ್ಜಿ ಬಿಕಮ್ಸ್ 0. ಸೊ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ ಮ್ಯಾಕ್ಸಿಮಮ್ ಇನ್ ದಿಸ್ ಸಿಚುಯೇಷನ್ ಅಂಡ್ ದಿಸ್ ಡಿಸ್ಟೆನ್ಸ್ ಇಸ್ ಕಾಲ್ಡ್ ಆಸ್ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್. ನ್ಯೂಕ್ಲಿಯಸ್ ಕಡೆ ಹೋಗುವಾಗ ಎಷ್ಟು ಹತ್ರ ಹೋಗ್ಬೋದು. ಸೊ ಇಲ್ಲಿ ನಮಗೆ ಬೇಕಾದ ಕಾನ್ಸೆಪ್ಟ್ ಏನಂದ್ರೆ ಬಿ ವಿಲ್ ಬಿ 0. ಬಿ ವಿಲ್ ಬಿ 0 ಅಂತಂದ್ರೆ ಇಂಪ್ಯಾಕ್ಟ್ ಪ್ಯಾರಾಮೀಟರ್ 0. ನ್ಯೂಕ್ಲಿಯಸ್ ಡೈರೆಕ್ಷನ್ ಅಲ್ಲಿ ಹೋಗುವಾಗ ಅದೇನಾಗುತ್ತೆ, ಎಷ್ಟೋ ದೂರ ಹೋಗಿ ಸ್ಟಾಪ್ ಆಗುತ್ತೆ ಬಿಕಾಸ್ ಆಫ್ ರಿಪಲ್ಷನ್. ಸೊ ಹೋಗಿದ್ದೇನಾಗುತ್ತೆ, ವಾಪಸ್ ಹಂಗೆ ಬಂದ್ಬಿಡುತ್ತೆ. ಅದೇನಾಗುತ್ತೆ, ರಿವರ್ಸಸ್ ಇಟ್ಸ್ ಪಾತ್, ರಿವರ್ಸ್ ಹೊಡೆಯುತ್ತೆ. ರಿವರ್ಸ್ ಹೊಡೆದಾಗ ಆಂಗಲ್ ಆಫ್ ಸ್ಕ್ಯಾಟ್ರಿಂಗ್ ವಿಲ್ ಬಿ ಡೆಫಿನೆಟ್ಲಿ 180 degree. So this is the correct answer. Okay, next. So ಬೇರೆ ಡೈರೆಕ್ಷನ್ ಹೋದ್ರೆ ಏನಾಗುತ್ತೆ, ಸ್ಕ್ಯಾಟರ್ ಆಗುತ್ತೆ. ಸ್ಕ್ಯಾಟ್ರಿಂಗ್ ಆಂಗಲ್ ವಿಲ್ ಬಿ ನಾಟ್ 180 degree. ಓಕೆ, ಸಮ್ ಆಂಗಲ್ ಅಲ್ಲಿ ಸ್ಕ್ಯಾಟರ್ ಆಗುತ್ತೆ. ಇಲ್ಲಿ ಎಕ್ಸಾಕ್ಟ್ಲಿ 180 degree ಸ್ಕ್ಯಾಟರ್ ಆಗುತ್ತೆ. ಸೊ ಅದಕ್ಕೆ ಆನ್ಸರ್ angle of scattering is 180 degree. Next question number 21. Statement 1. Atom is electrically neutral. ಹೌದು ಅಲ್ಲೋ? Yes, atom is electrically neutral. Next, statement 2 ಏನು ಹೇಳುತ್ತೆ, ಅದು ಕರೆಕ್ಟ್ ಇದೆಯೋ ಅಥವಾ ಫಸ್ಟ್ ಒನ್ಗೆ ಎಕ್ಸ್ಪ್ಲನೇಷನ್ ನೋಡೋಣ. ಸೊ ಯಾಕೆ ನ್ಯೂಟ್ರಲ್ ಅಂದ್ರೆ ಆಟಮ್ಸ್ ಕಂಟೈನ್ಸ್ ಈಕ್ವಲ್ ಅಮೌಂಟ್ ಆಫ್ ಪಾಸಿಟಿವ್ ಚಾರ್ಜ್ ಟು ನ್ಯೂಟ್ರಲೈಸ್ ನೆಗೆಟಿವ್ ಚಾರ್ಜ್ ಆಫ್ ಎಲೆಕ್ಟ್ರಾನ್. ಎಸ್, ದಿಸ್ ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಆ್ಯಂಡ್ ಯಾಕೆ ಆಟಮ್ ನ್ಯೂಟ್ರಲ್ ಅಂದರೆ because total positive charge neutralizes the total negative charge on electron and it is the correct explanation. ಹಾಗಾಗಿ first option correct, both statements are correct and second is the correct explanation of first one. Next question number 22. Statement 1 ನೋಡೋಣ. Many alpha particles in Rutherford alpha scattering experiment ಅಲ್ಲಿ ಅಥವಾ ಗೈಗರ್ ಮ್ಯಾಡ್ಸನ್ ಎಕ್ಸ್ಪೆರಿಮೆಂಟ್ ಅಲ್ಲಿ ತುಂಬಾ ಪಾರ್ಟಿಕಲ್ಸ್ ಏನಾಗುತ್ತೆ, ಪಾಸ್ ಥ್ರೂ ದ ಗೋಲ್ಡ್ ಫಾಯಿಲ್. ಎಸ್, ಇಸ್ ದಿಸ್ ಕರೆಕ್ಟ್? ಎಸ್, 100% ಕರೆಕ್ಟ್. ಮ್ಯಾಕ್ಸಿಮಮ್ 99.9% ಏನಾಗುತ್ತೆ, ಸ್ಕ್ಯಾಟ್ರೇ ಆಗೋದಿಲ್ಲ, ಸ್ಟ್ರೈಟ್ ಹೊರಟೋಗುತ್ತೆ. ದೇ ಕ್ಯಾನ್ ಪಾಸ್ ಥ್ರೂ ದ ಗೋಲ್ಡ್ ಫಾಯಿಲ್. ಯಾಕೆ? Only about 0.14% of instant alpha particle scatter more than 1 degree. Yes, this is also correct. This is also correct. ಹಾಗಾದ್ರೆ ಏನು ಇಲ್ಲಿ ಎರಡೂ ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್, ಬಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗುತ್ತಾ ಇಲ್ವಾ ಇಲ್ಲಿ ಚೆಕ್ ಮಾಡುವ. ಸ್ಟೇಟ್ಮೆಂಟ್ 1 and 2 are true and 2 is the correct explanation of 1. Statement 1 and 2 are true but 2 is not correct explanation of first one. ಇದಕ್ಕೆ ಕರೆಕ್ಟ್ ಆನ್ಸರ್ ಇದಿರ್ಬೋದಾ ಅಂತ. ಏನು, ಸೆಕೆಂಡ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಫಸ್ಟ್ ಒನ್. ಯಾಕೆ ಅಂತಂದ್ರೆ ದೇ ಕ್ಯಾನ್ ಪಾಸ್ ಥ್ರೂ ದ ಗೋಲ್ಡ್ ಫಾಯಿಲ್. ಯಾಕೆ ಪಾಸ್ ಆಗುತ್ತೆ ಅಂತಂದ್ರೆ ಅವ್ರು ಈ ಥರ ಹೇಳ್ಬೋದಿತ್ತ ಅಂತ. ಏನು, ಸೆಂಟ್ರಲ್ ಅಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಹಾಗಾಗಿ ನ್ಯೂಕ್ಲಿಯರ್ ಸೈಜ್ ತುಂಬ ಕಡಿಮೆ ಇರುತ್ತೆ ಬಟ್ ಅದರ ಡೆನ್ಸಿಟಿ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ 99% ಪಾಸ್ ಆಗುತ್ತೆ. ಬಿಕಾಸ್ ದ ಆಟಮ್ ಈಸ್ ಜನರಲಿ ಪೂರಾ ಆಟಮ್ ಏನಿದೆ ಕಾನ್ಸಂಟ್ರೇಟೆಡ್ ಎಟ್ ದ ಸೆಂಟ್ರಲ್ ನ್ಯೂಕ್ಲಿಯಸ್. ಯಾವಾಗ ನ್ಯೂಕ್ಲಿಯಸ್ ಕಡೆ ಬರುತ್ತೋ ಅದು ಮಾತ್ರ ಏನಾಗುತ್ತೆ, 1% ಅಷ್ಟು, 1 degree ಅಷ್ಟು ಸ್ಕ್ಯಾಟರ್ ಆಗುತ್ತೆ. ವಿಚ್ ಇಸ್ ದ ಆಲ್ಫಾ ಪಾರ್ಟಿಕಲ್ ವಿಚ್ ಮೂವ್ ಟುವರ್ಡ್ಸ್ ದ ನ್ಯೂಕ್ಲಿಯಸ್ ಅಂತ ಹೇಳಬೇಕಿತ್ತೇನೋ, ಬಟ್ ಅವ್ರೇನು ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ. ಓಕೆ, ಮೇ ಬಿ ಬೋತ್ ಆರ್ ಕರೆಕ್ಟ್. ನೆಕ್ಸ್ಟ್ ಇಲ್ಲೇ ಇದೆ ನೋಡ್ರಿ ಅದಕ್ಕೆ ಎಕ್ಸ್ಪ್ಲನೇಷನ್. ಮೆನಿ ಆಫ್ ದ ಆಲ್ಫಾ ಪಾರ್ಟಿಕಲ್ ಪಾಸಸ್ ಥ್ರೂ ದ ಗೋಲ್ಡ್ ಫಾಯಿಲ್. ಇಟ್ ಮೀನ್ಸ್ they do not suffer any collision. Only 0.1% of the instant alpha particle scatter more than 1 degree and about 1 in 8000 deflect more than 90 degree ಅಂತ ಕೊಟ್ಟಿದ್ದಾರೆ. ಯಾಕೆ ಅಂತ ಕರೆಕ್ಟ್ ರೀಸನ್ ಹೇಳಿಲ್ಲ. ಓಕೆ, ಸೊ ಏನು ಕರೆಕ್ಟು, ಬಿನು ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 23. ದ ಫಸ್ಟ್ ಆರ್ಬಿಟ್ ಅಂದರೆ n is equal to 1 of an hydrogen atom is r. ಅಂದರೆ r can I take r1 ಅಂತ ತಗೊಳ್ಳೋಣ. ಓಕೆ, ದೆನ್ ದ ರೇಡಿಯಸ್ ಆಫ್ 4th ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ಅಂತ. ಹೈಡ್ರೋಜನ್ ಆಟಮ್, ಸೊ ಅಲ್ಲಿಗೆ ಇಲ್ಲಿ ರಿಲೇಷನ್ ಫಾರ್ nth ಆರ್ಬಿಟ್ ಕೊಟ್ಟಿದ್ದಾರೆ. r1 is rn is proportional to ಫಾರ್ಮುಲಾ ಏನು, ರೇಡಿಯಸ್ ಆಫ್ nth ಆರ್ಬಿಟ್ ಪ್ರಪೋರ್ಷನಲ್ ಟು ಈಕ್ವಲ್ ಅಂತ ಬೇಕಾದ್ರೆ ಬರೆಯೋಣ. r1 into n by r. ಅಲ್ಲಿಗೆ
ಎನ್ ಈಸ್ ಈಕ್ವಲ್ ಟು ಫೋರ್ತ್ ಆರ್ಬಿಟ್ ಅಂದರೆ ಎನ್ ಈಸ್ ಈಕ್ವಲ್ ಟು 4 ಹಾಕಿದರೆ ಆರ್ ಎನ್ ಏನಾಗುತ್ತೆ R1 ಇಂಟು 4 ಸ್ಕ್ವೇರ್ ಇಟ್ ವಿಲ್ ಬಿಕಮ್ R1 ಇಂಟು 16. ಸೊ 16 ಟೈಮ್ಸ್ R1 ಇಸ್ ದ ಕರೆಕ್ಟ್. ಹೌದಲ್ಲ? ಸೊ ದಿಸ್ ದ ಫಾರ್ಮುಲಾ ಫಾರ್ ರೇಡಿಯಸ್ ಆಫ್ nth ಆರ್ಬಿಟ್, ರೈಟ್? ಹಾಗಾಗಿ ಎನ್ ಸ್ಕ್ವೇರ್ ಇರೋದ್ರಿಂದ n4 ಹಾಕಿದ್ರೆ n ಸ್ಕ್ವೇರ್ ಬಿಕಮ್ 16 R is the correct answer. Next question number 24. When an electron in an hydrogen atom revolves in a stationary orbit ಅಂತೆ. ಸೊ ಅದು ಯಾವುದೇ ಒಂದು ಎಲೆಕ್ಟ್ರಾನು ಅಲ್ಲೇ ಸುತ್ತಾ ಇದ್ರೆ, ಇದು ನ್ಯೂಕ್ಲಿಯಸ್, ಎಲೆಕ್ಟ್ರಾನ್ ಇಲ್ಲೇ ತಿರುಗ್ತಾ ಇದ್ರೆ ಏನಾಗುತ್ತೆ? ಅಕಾರ್ಡಿಂಗ್ ಟು ಬೋರ್ಸ್ ಥರ್ಡ್ ಪಾಸ್ಟುಲೇಟ್, ಇಲ್ಲೇ ನೋಡಿ ಕರೆಕ್ಟ್ ಆನ್ಸರ್. ದೇ ಡು ನಾಟ್ ರೇಡಿಯೇಟ್ ಎನರ್ಜಿ. ಸೊ ಎನರ್ಜಿನ ರೇಡಿಯೇಟ್ ಮಾಡಲ್ಲ. ಯಾವಾಗ ರೇಡಿಯೇಟ್ ಮಾಡುತ್ತೆ? ವೆನ್ ದೇ ಜಂಪ್ ಫ್ರಮ್ ಹೈಯರ್ ಆರ್ಬಿಟ್ ಟು ಲೋಯರ್ ಆರ್ಬಿಟ್ ಮಾತ್ರ ಎನರ್ಜಿ ಎಮಿಟ್ ಮಾಡುತ್ತೆ. ಅದೇ ಆರ್ಬಿಟಲ್ ತಿರುಗ್ತದ್ರೆ ಎನರ್ಜಿನ ರೇಡಿಯೇಟ್ ಮಾಡಲ್ಲ. ಆದರೆ ದೋ ಇಟ್ಸ್ ವೆಲಾಸಿಟಿ ಚೇಂಜಸ್ ಅಂತ ಬೇರೆ ಅಡಿಷನಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಹೌದು, ಎಲೆಕ್ಟ್ರಾನ್ ತಿರುಗುವಾಗ ನೋಡ್ರಿ ಅವನು ವೆಲಾಸಿಟಿ ಅಂತ ಕೊಟ್ಟವನೆ. ಇಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕು. ವೆಲಾಸಿಟಿ ಅಂತ ಅಂದ್ರೆ ಹ್ಯಾಸ್ ಗಾಟ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಆಫ್ ಕೋರ್ಸ್ ಎಲೆಕ್ಟ್ರಾನಿನ ಸ್ಪೀಡ್ ಕಾನ್ಸ್ಟೆಂಟ್ ಇರುತ್ತೆ ಇನ್ ಎ ಗಿವನ್ ಆರ್ಬಿಟ್, ಆದರೆ ಡೈರೆಕ್ಷನ್ ಚೇಂಜ್ ಆಗ್ತಾನೆ ಇರುತ್ತೆ. ಆಕ್ಸಿಲರೇಟೆಡ್ ಎಲೆಕ್ಟ್ರಾನ್ ಅದು ಡೈರೆಕ್ಷನ್ ಚೇಂಜ್ ಆಗೋದ್ರಿಂದ ನಾವು ಜನರಲ್ ಏನ್ ಹೇಳ್ತಾ ಹೇಳ್ತೀವಿ? ಸೊ ವೆಲಾಸಿಟಿ ಚೇಂಜ್ ಅಂತಾನೆ ಹೇಳೋವಂಥದ್ದು. ಅದನ್ನೇ ಹೇಳೋದು. ಸೊ even though its velocities keep changing, velocity changing ಅಂದ್ರೆ with respect to direction changing, so it do not radiate energy. So ಇದು ಕರೆಕ್ಟ್ ಆನ್ಸರ್ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 25. when an hydrogen atom is raised from ground state to excited state, ಅಂದ್ರೆ ಯಾವುದೋ ಒಂದು ಎಲೆಕ್ಟ್ರಾನು ಗ್ರೌಂಡ್ ಸ್ಟೇಟ್ ಇಂದ ಇಲ್ಲಿ ಮೆನ್ಷನ್ ಮಾಡಿಲ್ಲ ಯಾವ್ದು ಅಂತ ಗ್ರೌಂಡ್ ಸ್ಟೇಟ್. ಲೆಟ್ ಮಿ ಟೇಕ್ n is equal to 1 to n ಸ್ಟೇಟ್ ಅಂತ ಇಟ್ಕೊಳ್ಳೋಣ. ಎಕ್ಸೈಟ್ ಮಾಡ್ತೀನಿ, ಅವಾಗ ಏನಾಗುತ್ತೆ ಅಂತ ಕೇಳಿದರೆ, ಸೊ ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸಸ್ ಅಂಡ್ ಕೈನೆಟಿಕ್ ಎನರ್ಜಿ ಡಿಕ್ರೀಸಸ್. ಹೌದು, ಏನಾಗುತ್ತೆ? ಸಪೋಸ್ n is equal to 1 ತಗೊಂಡ್ರೆ ಎಷ್ಟು ಬರುತ್ತೆ? -13.6. ಇದು ಟೋಟಲ್ ಎನರ್ಜಿ ಆಗ್ಬಿಡುತ್ತಲ್ಲ. ಓಕೆ, ಸೊ ಇಲ್ಲಿ ಈ ತರ ಅನ್ಕೊಳ್ಬಹುದು. ಹೇಗೆ ಅಂತಂದ್ರೆ ಪೋಸಿಂಗ್ ತಿರುಗ್ತಾ ಇರುತ್ತೆ ಅನ್ಕೊಳ್ಳಿ. ಎಲೆಕ್ಟ್ರಾನ್ ಇಲ್ಲಿ ನ್ಯೂಕ್ಲಿಯಸ್, ಎಲೆಕ್ಟ್ರಾನ್ ಇಲ್ಲಿ ಯಾವುದೋ ಒಂದು ಎಲೆಕ್ಟ್ರಾನ್ ಇದೆ, ಇದನ್ನ ಇಲ್ಲಿಗೆ ತಗೊಂಡು ಹೋಗ್ತಾನೆ ರೈಸ್ ಟು ದಿಸ್ ಎನರ್ಜಿ ಲೆವೆಲ್. ಇಲ್ಲಿ ಎಷ್ಟಿರುತ್ತೆ ಪೊಟೆನ್ಷಿಯಲ್ ಎನರ್ಜಿ? U is equal to -1/4πε into Z² ಇರುತ್ತೆ. ಈಗ ದೂರ ತಗೊಂಡೋದಂಗೆ ಆರ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಆರ್ ಜಾಸ್ತಿ ಆದಂಗೆ ಪೊಟೆನ್ಷಿಯಲ್ ಎನರ್ಜಿ ಏನಾಗಬೇಕು? ನೆಗೆಟಿವ್ ಅಲ್ಲಿ ಜಾಸ್ತಿ ಪೊಟೆನ್ಷಿಯಲ್ ಎನರ್ಜಿ ಕಡಿಮೆ ಆಗಬೇಕು ಅಂತ ಅನ್ಕೊಳ್ತೀವಿ, ಹೌದಾ? ಬಿಕಾಸ್ U is inversely proportional to R ಇದಲ್ವಾ. ಆದರೆ ಅಬ್ಸರ್ವ್ ಮಾಡಿ, ಇಲ್ಲಿ ನೆಗೆಟಿವ್ ಸೈನ್ ಇದೆ. ಇದರ ಅರ್ಥ ಏನು? ನೆಗೆಟಿವ್ ಅಲ್ಲಿ ಕಡಿಮೆ ಆಗುತ್ತೆ, ಆದರೆ ಪಾಸಿಟಿವ್ ಅಲ್ಲಿ ಜಾಸ್ತಿ ಆಗುತ್ತೆ. ಹಾಗಾಗಿ ಎಲೆಕ್ಟ್ರಾನ್ ಮೇಲೆ ಹೋಯ್ತಂದ್ರೆ ಅದರ ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ವಾಟ್ ಅಬೌಟ್ ಇಟ್ಸ್ ಕೈನೆಟಿಕ್ ಎನರ್ಜಿ? ಸೊ ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನು? ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಕ್ಯಾನ್ ಐ ಟೇಕ್ ಲೈಕ್ ದಿಸ್: 1/4πε0 ಪ್ಲಸ್ 1/4πε into Z² 1/2 ಬರುತ್ತಲ್ವ ಇದು. ಸೊ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು 1/2 ಟೈಮ್ಸ್ 1/4πε0. ಆಸ್ ಯು ಕ್ಯಾನ್ ಸಿ, when R increases, kinetic energy should decrease. ಪಾಸಿಟಿವ್ ಅಲ್ಲಿ ಕಡಿಮೆ ಆಗುತ್ತೆ, ಇದು ನೆಗೆಟಿವ್ ಅಲ್ಲಿ ಜಾಸ್ತಿ ಆಗುತ್ತೆ. ಸೊ ನೆಗೆಟಿವ್ ಅಲ್ಲಿ ಕಡಿಮೆ ಆಗುತ್ತೆ, ಪಾಸಿಟಿವ್ ಅಲ್ಲಿ ಜಾಸ್ತಿ ಆಗುತ್ತೆ. ಸೊ ಆನ್ಸರ್ ಈಸ್ ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸಸ್ ಬಟ್ ಕೈನೆಟಿಕ್ ಎನರ್ಜಿ ಡಿಕ್ರೀಸಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಎ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 26. ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಥಿಯರಿ ಆಫ್ ಆಟಮ್, ಅಂದ್ರೆ ಕ್ಲಾಸಿಕಲ್ ಥಿಯರಿ ಪ್ರಕಾರ ದ ಎಲೆಕ್ಟ್ರಾನ್ ವಿಲ್ ಫಾಲ್ ಇನ್ ಟು ದ ನ್ಯೂಕ್ಲಿಯಸ್. An accelerated electron emits radiation in its orbit ಅಂತೆ. ಅಂದ್ರೆ ಹಳೆ ಅಟಾಮಿಕ್ ಮಾಡೆಲ್ ಪ್ರಕಾರ ಏನಾಗುತ್ತೆ? ಎಲೆಕ್ಟ್ರಾನ್ ಅಂದ್ರೆ ರುದರ್ಫೋರ್ಡ್ ಪ್ರಕಾರ, ರುದರ್ಫೋರ್ಡ್ ಏನ್ ಹೇಳುತ್ತಂದ್ರೆ, ಯಾವಾಗ ಯಾವುದೋ ಒಂದು ಎಲೆಕ್ಟ್ರಾನ್ ಇನ್ ಇಟ್ಸ್ ಆರ್ಬಿಟಲ್ ತಿರುಗ್ತಾ ಇರುವಾಗ ಎನರ್ಜಿನ ಎಮಿಟ್ ಮಾಡಿದ್ರೆ ಇಟ್ ಲೂಸಸ್ ಇಟ್ಸ್ ಎನರ್ಜಿ ಅಂಡ್ ಇಟ್ಸ್ ರೇಡಿಯಸ್ ಡಿಕ್ರೀಸಸ್. ಸೊ ಕಂಟಿನ್ಯೂಸ್ ಎಮಿಟ್ ಮಾಡ್ತಾ ಇದ್ರೆ ಏನಾಗುತ್ತೆ? ಅದು ಕಂಟಿನ್ಯೂಸ್ ಎಮಿಟ್ ಮಾಡ್ತಾ ಅದರ ರೇಡಿಯಸ್ ಕಡಿಮೆ ಆಗಿ ಫೈನಲಿ ಇಟ್ ಫಾಲ್ ಇನ್ ಟು ದ ನ್ಯೂಕ್ಲಿಯಸ್ ಅಂಡ್ ಇಟ್ ಮೇಕ್ಸ್ ಸ್ಪೈರಲ್ ಪಾತ್ ಅಂತ ಹೇಳ್ತಾರೆ. ಓಕೆ, ಹಾಗಾದ್ರೆ ಆಕ್ಸಿಲರೇಟೆಡ್ ಎಲೆಕ್ಟ್ರಾನ್ ಎಮಿಟ್ ರೇಡಿಯೇಷನ್ ಇನ್ ಇಟ್ಸ್ ಆರ್ಬಿಟ್ ಅಂತೆ. ಎರಡೂ ಕೂಡ ಕರೆಕ್ಟ್. ಹಾಗಾಗಿ ಬೋತ್ 1 and 2 ಆರ್ ಟ್ರೂ ಅಂಡ್ 2 ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಫಸ್ಟ್ ಒನ್. ಅಕಾರ್ಡಿಂಗ್ ಟು
ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಥಿಯರಿ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 27. ಇನ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಕಂಡಕ್ಟೆಡ್ ಬೈ ಗೈಗರ್ ಅಂಡ್ ಮ್ಯಾಟ್ಸನ್, ಹೆಡ್ ಆನ್ ಕೊಲ್ಯೂಷನ್ ಅಂದ್ರೆ ಅಗೇನ್ ಹೇಳಿದ್ನಲ್ಲ, ನ್ಯೂಕ್ಲಿಯಸ್ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇದ್ರೆ ಆಲ್ಫಾ ಪಾರ್ಟಿಕಲ್ ಹೆಡ್ ಆನ್ ಕೊಲ್ಯೂಷನ್ ಆಗುತ್ತೆ. ಅವಾಗ ಏನಂತ ಕೇಳಿದರೆ ಕ್ವಶನ್, ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಏನಾಗಿರುತ್ತೆ, ಸ್ಕ್ಯಾಟರಿಂಗ್ ಆಂಗಲ್ ಏನಾಗಿರುತ್ತೆ. ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ ದಿಸ್ ಒನ್. ಸೊ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ವಿಲ್ ಬಿ 0 and angle of scattering is 180 degree, which is pi. So this is the correct answer. Okay, next question number 28, and I think this is the last question in MCQs. ಡಿ ಬ್ರಾಗ್ಲಿ ಹೈಪೋಥಿಸಿಸ್ ಪ್ರೂವ್ಸ್ ದ ಎಕ್ಸ್ಪ್ಲನೇಷನ್ ಫಾರ್ ಅಂತ ಅಂದ್ರೆ, ಡಿ ಬ್ರಾಗ್ಲಿ ಏನ್ ಹೇಳ್ತಾರೆ ಅಂದ್ರೆ, ಎಲೆಕ್ಟ್ರಾನ್, ಯಾವುದೇ ಒಂದು ಎಲೆಕ್ಟ್ರಾನ್ when it is moving it acts like a wave. ಎಂತ ವೇವ್? ಸ್ಟೇಷನರಿ ವೇವ್ಸ್ ಅಂತ ಹೇಳ್ತಾರೆ. ಸೊ ಇವರು ಯಾವ ಥಿಯರಿನ ಪ್ರೂವ್ ಮಾಡಿದ್ರಂತ? ಸೊ ಡಿ ಬ್ರಾಗ್ಲಿ ಹ್ಯಾಸ್ ಪ್ರೂವ್ಡ್ ದಟ್ ಯಾವುದೇ ಒಂದು ಎಲೆಕ್ಟ್ರಾನ್ ತಿರುಗುವಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಆರ್ಬಿಟ್ ಅಲ್ಲಿ, ಎಂತ ಆರ್ಬಿಟ್ ಅಲ್ಲಿ, ಸೊ ಇದನ್ನ ನಾವೇನಂತ ಪ್ರೂವ್ ಮಾಡ್ಬೋದು ಅಂದ್ರೆ, MVR ಕ್ಯಾನ್ ಬಿ ರಿಟನ್ ಆಸ್ NH/2π ಅಂತ ಪ್ರೂವ್ ಮಾಡಬಹುದು. ಅಂದ್ರೆ ಇದು ಯಾವ ಪಾಸ್ಟುಲೇಟ್? ಬೋಹರ್ ಸೆಕೆಂಡ್ ಪಾಸ್ಟುಲೇಟ್. ಹಿ ಹ್ಯಾಸ್ ಪ್ರೂವ್ಡ್ ದ ಬೋಹರ್ second postulate. So answer is D. D is the correct answer. He has proved both postulates of quantization of angular momentum. ಇದನ್ನ ಇಲ್ಲೇ ಈಸಿಯಾಗಿ ಬೇಕಾದ್ರೆ ಪ್ರೂವ್ ಮಾಡ್ಬೋದು. ನೋಡ್ರಿ, ಪ್ರೂವ್ ಮಾಡಿ ತೋರಿಸ್ತೀನಿ ಹೇಗೆ ಅಂತಂದ್ರೆ, ಯಾವುದೇ ಒಂದು ಎಲೆಕ್ಟ್ರಾನ್ ಸರ್ಕ್ಯುಲರ್ ಆರ್ಬಿಟಲ್ ತಿರುಗುವಾಗ, ಎಂತ ಆರ್ಬಿಟ್ ಅನ್ಕೊಳ್ಳಿ. ಸೊ ಡಿ ಬ್ರಾಗ್ಲಿ ಪ್ರಕಾರ ಇದರ ಸರ್ಕಂಫರೆನ್ಸ್ ಏನಿರುತ್ತೆ, ಸರ್ಕಂಫರೆನ್ಸ್, ಸಪೋಸ್ ಲೆಟ್ ಅಸ್ ಟೇಕ್ R is the radius and 2πr is the ಸರ್ಕಂಫರೆನ್ಸ್. 2πr ಸರ್ಕಂಫರೆನ್ಸ್ ಎಷ್ಟಿಗೆ ಈಕ್ವಲ್ ಇರುತ್ತೆ ಅಂದ್ರೆ, ಅದರ ವೇವ್ ಲೆಂತ್ಗೆ ಈಕ್ವಲ್ ಇರುತ್ತೆ. ಸಪೋಸ್ ಫಸ್ಟ್ ಆರ್ಬಿಟಲ್ ತಿರುಗಿದ್ರೆ 2πr is 1 ಲ್ಯಾಂಬ್ಡಾ, ಅಂದ್ರೆ ಒಂದು ವೇವ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೆಕೆಂಡ್ ಆರ್ಬಿಟಲ್ ತಿರುಗಿದ್ರೆ 2 ಲ್ಯಾಂಬ್ಡಾ, nth ಆರ್ಬಿಟಲ್ ತಿರುಗಿದ್ರೆ n ಲ್ಯಾಂಬ್ಡಾಗೆ ಈಕ್ವಲ್ ಇರುತ್ತೆ. ಸೊ ಸರ್ಕಂಫರೆನ್ಸ್ ಈಸ್ ಈಕ್ವಲ್ ಟು n ಲ್ಯಾಂಬ್ಡಾ. n ಲ್ಯಾಂಬ್ಡಾ ಕ್ಯಾನ್ ಬಿ ರಿಟನ್ ಆಸ್, ಅಕಾರ್ಡಿಂಗ್ ಟು ಡಿ ಬ್ರಾಗ್ಲಿ, ಇದು ವೇವ್ ಲೆಂತ್ ಅನ್ನ ಬರ್ಕೊಳ್ಳೋಣ. ಸೊ ಡಿ ಬ್ರಾಗ್ಲಿ ವೇವ್ ಲೆಂತ್ ಬರ್ಕೊಳ್ಬೇಕು ಎಲೆಕ್ಟ್ರಾನ್ಗೆ, ಏನು h/mv. ಈಗ ಏನ್ ಮಾಡಿ, 2π ಈ ಕಡೆ ತಗೊಳ್ಳಿ, mv ಈ ಕಡೆ ತಗೊಳ್ಳಿ, mv ಈ ಕಡೆ ತಗೊಳ್ಳಿ, r ಹಾಗೆ ಇರುತ್ತೆ, n ಹಾಗಿರ್ಲಿ, h ಆಗಿರ್ಲಿ, 2πನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. mv ಏನು, ಆಂಗ್ಯುಲರ್ ಮೊಮೆಂಟಮ್ ಈಸ್ n ಇಂಟು h/2π ಅಂತ ಪ್ರೂವ್ ಮಾಡ್ತಾರೆ. ಸೊ ದಿಸ್ ದ ಪ್ರೂಫ್ ವೇರ್ ಡಿ ಬ್ರಾಗ್ಲಿ ಹೈಪೋಥಿಸಿಸ್ ಹ್ಯಾಡ್ ಎಕ್ಸ್ಪ್ಲೈನ್ಡ್ ದ ಬೋರ್ ಸೆಕೆಂಡ್ ಪಾಸ್ಟುಲೇಟ್ ಅಂತ ಹೇಳ್ತಾರೆ. ಓಕೆ, ಸೊ ಇಷ್ಟು ಮೈ MCQ ಪಾರ್ಟ್ ಇನ್ ದ ಆಟಮ್ಸ್ ಚಾಪ್ಟರ್. ನೆಕ್ಸ್ಟ್ ಏನ್ ಮಾಡೋಣ, ಫಿಲ್ ಇನ್ ದ ಬ್ಲಾಂಕ್ಸ್ ತಗೊಳ್ಳೋಣ. ಈ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಫಸ್ಟ್ ಒನ್, ಹೈಡ್ರೋಜನ್ ಆಟಮ್ ಆಲ್ವೇಸ್ ಗಿವ್ ಸ್ಪೆಕ್ಟ್ರಮ್ ವಿತ್ ಡ್ಯಾಶ್ ರಿಲೇಟಿವ್ ಪೊಸಿಷನ್ ಬಿಟ್ವೀನ್ ದ ಲೈನ್ಸ್ ಅಂತ. ಓಕೆ, ಇಲ್ಲಿ ಬಿಟ್ವೀನ್ ದ ಲೈನ್ಸ್ ಏನಿರುತ್ತೆ ಹೈಡ್ರೋಜನ್ ಆಟಮ್ ಅಲ್ಲಿ ಅಂತಂದ್ರೆ, ಇಟ್ ಇಸ್ ಎ ಫಿಕ್ಸ್ಡ್ ಅಂತ. ಆನ್ಸರ್ ಈಸ್ ಫಿಕ್ಸ್ಡ್ ಡಿಸ್ಟೆನ್ಸ್ ಇರುತ್ತೆ ಲೈನ್ಸ್ ಮಧ್ಯ ಇದೆ ನೋಡ್ರಿ. ಆದ್ರೆ ಹೈಡ್ರೋಜನ್ ಆಟಮ್ ಆಲ್ವೇಸ್ ಗಿವ್ ಸ್ಪೆಕ್ಟ್ರಮ್ ವಿತ್ ಫಿಕ್ಸ್ಡ್ ರಿಲೇಟಿವ್ ಪೊಸಿಷನ್ ಬಿಟ್ವೀನ್ ದ ಲೈನ್ಸ್ ಅಂತ ಅದರ ಅರ್ಥ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 2. ಎಂಟೈರ್ ಮಾಸ್ ಆಫ್ ಅನ್ ಆಟಮ್ ಈಸ್ ಕಾನ್ಸಂಟ್ರೇಟೆಡ್ ಇನ್ ಎ ಸ್ಮಾಲ್ ವಾಲ್ಯೂಮ್. ಅಂದ್ರೆ ಪೂರಾ ಆಟಮಿನ ಮಾಸು ಎಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೆ? ಡೆಫಿನೆಟ್ಲಿ ಇಟ್ ಈಸ್ ಕಾನ್ಸಂಟ್ರೇಟೆಡ್ ಇನ್ ದ ನ್ಯೂಕ್ಲಿಯಸ್. ಓಕೆ, so answer is nucleus. Next question number 3, energy of electron in the first orbit of hydrogen atom is, total energy ಕೇಳಿದರೆ total energy ಎಷ್ಟಿರುತ್ತೆ? -13.6 eV ಇರುತ್ತೆ. ಸೊ ಇಲ್ಲಿ ನೋಡ್ರಿ, ಎರಡು ಕನ್ಫ್ಯೂಸಿಂಗ್ ಕೊಟ್ಟಿದ್ದಾರೆ, ಅಂದ್ರೆ ಪ್ಲಸ್ ಕೊಟ್ಟಿದ್ದಾರೆ, ಮೈನಸ್ ಕೊಟ್ಟಿದ್ದಾರೆ. ಆಕ್ಚುಲಿ ಟೋಟಲ್ ಎನರ್ಜಿ ಆಫ್ ಎನ್ ಎಲೆಕ್ಟ್ರಾನ್ ಈಸ್ ಆಲ್ವೇಸ್ ನೆಗೆಟಿವ್ ಇರುತ್ತೆ. ಹಾಗಾಗಿ ಇಟ್ ಶುಡ್ ಬಿ -13.6 ಎಲೆಕ್ಟ್ರಾನ್ ವೋಲ್ಟ್. ಬೇಕಾದ್ರೆ ಫಾರ್ಮುಲಾ ಬರೆದ್ಬಿಡ್ತೀನಿ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ವೋಲ್ಟ್. -13.6/n². ಎಲೆಕ್ಟ್ರಾನ್ ವೋಲ್ಟ್ ಇಸ್ ದ ಜನರಲ್ ಫಾರ್ಮುಲಾ ಫಾರ್ ಟೋಟಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ ದ nth ಆರ್ಬಿಟ್. ಫಸ್ಟ್ ಆರ್ಬಿಟ್ ಅಂದ್ರೆ n = 1 ಹಾಕಿದ್ರೆ ಇಷ್ಟು ಬರುತ್ತೆ. ವಿ ನೋ ಇಟ್, ರೈಟ್? ನೆಕ್ಸ್ಟ್ ಕ್ವಶನ್ ನಂಬರ್ 4, ಎಲೆಕ್ಟ್ರಾನ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ವಿತ್ ಡ್ಯಾಶ್ ಎನರ್ಜಿ ಇನ್ ಡಿಫರೆಂಟ್ ಸ್ಟೇಟ್ಸ್ ಅಂತ. ಯಾವುದೇ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಸುತ್ತುವಾಗ ಏನಿರುತ್ತೆ ಅಂತಂದ್ರೆ, ಎನರ್ಜಿ ಇನ್ ಡಿಫರೆಂಟ್ ಸ್ಟೇಟ್ಸ್ ಅಂತ. ಸೊ ಬೇರೆ ಬೇರೆ ಎನರ್ಜಿ ಲೆವೆಲ್ಗೆ ಎಲೆಕ್ಟ್ರಾನ್ಗೆ ಬೇರೆ ಬೇರೆ ಎನರ್ಜಿ ಇರುತ್ತೆ, ಹೌದಲ್ಲ? ಸೊ ಇಲ್ಲೇ ಇದೆ ನೋಡ್ರಿ ಆಪ್ಷನ್,
ಎನ್ ಸ್ಕ್ವೇರ್. ಇದು ಎನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾದ್ರೆ ಆಪ್ಷನ್ ಏನು? ಆಪ್ಷನ್ ಈಸ್ ಡಿಫರೆಂಟ್. ಸೊ ಡಿಫರೆಂಟ್. ಇನ್ನೊಂದ್ಸತಿ ಸೆಂಟೆನ್ಸ್ ಓದ್ಬೇಡ. ಎಲೆಕ್ಟ್ರಾನ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ವಿತ್ ಡಿಫರೆಂಟ್ ಎನರ್ಜಿ ಇನ್ ಡಿಫರೆಂಟ್ ಸ್ಟೇಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5. ಅಯೋನೈಸೇಷನ್ ಎನರ್ಜಿ ಆಫ್ ಆಟಮ್ ಈಸ್ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದು ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡಬಹುದು? ಅಯೋನೈಸೇಷನ್ ಎನರ್ಜಿ ಆಫ್ ಏನು ಹೈಡ್ರೋಜನ್ ಆಟಮ್ ಅಂತ ಕೇಳಿದ್ದಾರೆ. ಅಂದ್ರೆ ಅಯೋನೈಸೇಷನ್ ಎನರ್ಜಿಯ ವ್ಯಾಲ್ಯೂ ಕೇಳಿದಾನೆ. ಎಷ್ಟಿರುತ್ತೆ ಅಯೋನೈಸೇಷನ್ ಎನರ್ಜಿಯ ವ್ಯಾಲ್ಯೂ ಇನ್ ದ ಫಸ್ಟ್ ಆರ್ಬಿಟ್? +13.6 ಇರುತ್ತೆ. ಅಂದ್ರೆ ಫಸ್ಟ್ ಆರ್ಬಿಟ್ ಅಲ್ಲಿ ತಿರುಗ್ತಕ್ಕಂಥ n=1 ಇದ್ರೆ ಅದರ ಟೋಟಲ್ ಎನರ್ಜಿ -13.6 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. ಅದನ್ನ ರಿಮೂವ್ ಮಾಡ್ಬೇಕಂದ್ರೆ ನಾವು ಎಷ್ಟು ಎನರ್ಜಿನ ಸಪ್ಲೈ ಮಾಡಬೇಕು ಹೊರಗಡೆಯಿಂದ? +13.6 EV ಅಷ್ಟು ಸಪ್ಲೈ ಮಾಡಬೇಕು. ಅದೇ ಅಯೋನೈಸೇಷನ್ ಎನರ್ಜಿಯ ಬೇಸಿಕ್ ಡೆಫಿನೇಷನ್. ಹಾಗಾದ್ರೆ ಆನ್ಸರ್ ಏನು? +13.6 EV ಇನ್ ಇಟ್ಸ್ ಫಸ್ಟ್ ಆರ್ಬಿಟ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6. ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಕನ್ಸಿಸ್ಟ್ ಆಫ್ ಬ್ರೈಟ್ ಲೈನ್ ಆನ್ ಎ, ಇವಾಗ ತಾನೇ ಹೇಳಿದೆ ಅದನ್ನ, ಬ್ರೈಟ್ ಲೈನ್ ಆನ್ ಎ ಡಾರ್ಕ್ ಬ್ಯಾಕ್ ಗ್ರೌಂಡ್ ಕೊಟ್ಟಿದ್ದಾರೆ ನೋಡೋಣ. ಡಾರ್ಕ್ ಬ್ಯಾಕ್ ಗ್ರೌಂಡ್ ಇರಬೇಕು. ಇಲ್ಲಿದೆ ನೋಡ್ರಿ, ಎಸ್ ಇಟ್ಸ್ ಎ ಡಾರ್ಕ್ ಬ್ಯಾಕ್ ಗ್ರೌಂಡ್. ಡಾರ್ಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಲೈನ್ಸ್ ಅಪಿಯರ್ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ? ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ನೆಕ್ಸ್ಟ್ ಲಾಸ್ಟ್ ಒನ್, ಲೈನ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಂತಾನೆ ಇದೆ ನೋಡ್ರಿ. ಎಮಿಷನ್ ತರ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಕನ್ಸಿಸ್ಟ್ ಆಫ್ ಡಾರ್ಕ್ ಲೈನ್ ಅನೇ ಬ್ರೈಟ್ ಬ್ಯಾಕ್ ಗ್ರೌಂಡ್. ಇದು ಎಂತ ಸ್ಪೆಕ್ಟ್ರಮ್? ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್. ಇಲ್ಲಿ ಎಮಿಷನ್ ಸ್ಪೆಕ್ಟ್ರಮ್ ಅಲ್ಲಿ ಡಾರ್ಕ್ ಬ್ಯಾಕ್ ಗ್ರೌಂಡ್ ಇರುತ್ತೆ, ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಲ್ಲಿ ಬ್ರೈಟ್ ಬ್ಯಾಕ್ ಗ್ರೌಂಡ್ ಇರುತ್ತೆ. ಸೊ ಇಷ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಕಂಪ್ಲೀಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿ ಕ್ಯಾನ್ ಟೇಕ್ ದ 2 ಮಾರ್ಕ್ ಕ್ವಶನ್ ತಗೊಳ್ಳೋಣ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.